ಸ್ನೇಹಿತರೆ, ಫೈನಲಾಗಿ ಚಿಕನ್ ರೆಡಿ ಆಯಿತು. ಇನ್ನೇನಿದ್ರು ಬ್ಯಾಟಿಂಗ್ ಮಾಡೋದು ಒಂದೇ ಬಾಕಿ. ಆಯಿತಾ, ತೋರಿಸ್ತೀನಿ ರೀ. ಏನೇನು ಸರ್ಕಸ್ ಮಾಡಿದ್ದೀವಿ. ಒಳ್ಳೆ ತಂದೂರಿ ಫುಲ್ ಬ್ಯಾಟಿಂಗ್ ಆಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ನೋಡ್ಕೊಳ್ಳೋಣ. ಸಾಯಂಕಾಲಕ್ಕೆ ಕರೆಕ್ಟಾಗಿ ಮಧ್ಯಾಹ್ನಕ್ಕೆಲ್ಲ ರೆಡಿ ಮಾಡಿದ್ದೀವಿ. ಮಚ್ಚ ನೋಡಿ, ಅಲ್ಲಿ ಬ್ಯಾಟಿಂಗ್ ಆಡ್ತವನೆ, ಸೆಲ್ಫಿ ತೊಗೊತವನೆ. ಸ್ನೇಹಿತರೆ, ಫುಲ್ ಬ್ಯಾಟಿಂಗು ಒಳ್ಳೆ ಟೇಸ್ಟ್ ಮಾತ್ರ ಸಖತ್ತಾಗೈತೆ. ಒಳ್ಳೆ ಉಪ್ಪು ಹುಳಿ ಖಾರ ಸಖತ್ತಾಗಿ ಇರ್ತೈತೆ. ಫುಲ್ ಬ್ಯಾಟಿಂಗ್ ಮಾಡಿದ್ದೀವಿ. ಹೊಟ್ಟೆ ಫುಲ್ ಲೋಡಾಗಿದೆ. ಇದು ಲಾಸ್ಟ್ ಪೀಸು. ಅಪ್ಪ, ನೀವೇನಾದ್ರು ಬರಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ನಿಮಗೆ ಪರ್ಸ್ನಲಾಗಿ ಲೊಕೇಶನ್ ಕಳಿಸ್ಕೊಡೋಂಥ ಕೆಲಸನ ಮಾಡ್ತೀನಿ. ಆಯಿತಾ? ಸ್ವರ್ಗ, ನಿಜವಾಗ್ಲೂ ಸ್ವರ್ಗ ಬೇರೆ ಎಲ್ಲೂ ಇಲ್ಲ, ಇಲ್ಲೇ ಐತೆ. ಸ್ನೇಹಿತರೆ, ಸಮಯ ಕರೆಕ್ಟಾಗಿ 7 ಗಂಟೆ ಆಯಿತು. 7:15 ಬೆಳಗ್ಗೆ. ಇದೇ ಟೈಮ್ಗೆ ನಾವು ಅಲ್ಲಿ ಬಿಟ್ಟಿದ್ದು. ಈಗ ಅನ್ನ ಮಾಡ್ತಾಯಿದ್ದೀವಿ. ಒಳ್ಳೆ ಮಧ್ಯಾಹ್ನನೇ ಒಳ್ಳೆ ಊಟ ಆಯಿತು, ಒಳ್ಳೆ ನಿದ್ದೆ ಆಯಿತು. ಈಗ ಅನ್ನ ಮಾಡ್ಕೊಂಡು ಊಟ ಮಾಡಿ ಯೋಚನೆ ಮಾಡ್ತಾಯಿದ್ದೀನಿ, ಟೆಂಟ್ ಹಾಕ್ಬೇಕಾ ಬೇಡವಾ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಸುಮಾರು ಸೌಂಡ್ಗಳು, ಪ್ರಾಣಿ ಸೌಂಡ್ಗಳು, ಈ ಕಡೆ ಆನೆದು ಮತ್ತು ಸುಮ್ಮನೆ ಡಿಸ್ಟರ್ಬೆನ್ಸ್ಗಳು ತುಂಬ ಇದೆ. ಅದಕ್ಕೋಸ್ಕರ ಯೋಚನೆ ಮಾಡ್ತಾಯಿದ್ದೀವಿ ಏನು ಮಾಡಬೇಕು ಅಂತೇಳಿ. ನೋಡೋಣ, ಟ್ರೈ ಮಾಡ್ತೀನಿ. ಆದರೆ ಆಗಲಿ, ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಹೆಂಗಿದ್ರೂ ಜಾಗ ಇದೆ. ಮತ್ತೊಂದು ಸ್ವಲ್ಪ ಟಾಚ್ ಅನ್ಬೇಡ. ಇಲ್ಲಿ ಒಳಗಡೆ ಸ್ವಲ್ಪ ಜಾಗ ಇದೆ, ಆರಾಮಾಗಿ ಮಲ್ಕೊಬೋದು, ಏನೂ ತೊಂದರೆ ಆಗೋಲ್ಲ. ನೋಡೋಣ. ಫಸ್ಟು ಅನ್ನ ಮಾಡ್ತಾಯಿದ್ದೀವಿ. ಅನ್ನ ಆಗ್ಬಿಡಲಿ. ಅನ್ನ ಆಯಿತು, ಊಟ ಮಾಡಿ ನೋಡ್ಕೊಳ್ಳೋಣ. ಸ್ನೇಹಿತರೆ, ಫೈನಲಾಗಿ ಫೈರ್ ಕ್ಯಾಂಪ್ ಹಾಕಾಯಿತು. ಇಲ್ಲಿ ಈ ಕಡೆ ಎಲ್ಲ ಮಾಡ್ಬೋದು, ಬಟ್ ಬೇಡ, ಸೇಫ್ಟಿ ಇರಲ್ಲ ಅಂಥೇಳಿ ಟೆಂಟ್ನ ಒಳಗಡೆ ಇಕ್ಕೊಂಡು ಮಲ್ಕೊಳ್ಳೋಣ ಅಂತ ಇದು ಮಾಡ್ತಾಯಿದ್ದೀವಿ. ಹಂಗೆ ಮಲ್ಕೋಬೋದಾಗಿತ್ತು, ಬಟ್ ಇಲ್ಲಿ ಇರುವೆಗಳು ಅದು ಇದು ಸುಮ್ಮನೆ ಓಡಾಡ್ತಾ ಇರ್ತವೆ, ಅದಕ್ಕೋಸ್ಕರ ಅಷ್ಟೇ. ಆಗಲೇ ನಮ್ಮ ಮಚ್ಚ ಬ್ಯಾಟಿಂಗ್ ಶುರು ಮಾಡಿದ್ದಾನೆ. ಮತ್ತು ಊಟ ಮಾಡಿ ಈಗ ಮಲಗೋದು ಅಷ್ಟೇ ಕೆಲಸನ. ನೋಡೋಣ, ಇನ್ನು ಬೆಳಗ್ಗೆನೇ ಬೇಗ ಎದ್ದು ಓಡೋಂಥ ಕೆಲಸನ ಮಾಡ್ತೀವಿ. ನೋಡಬೇಕು ಇಷ್ಟೊತ್ತಲ್ಲಿ ಏನಾಗುತ್ತೆ ಅಂತೇಳಿ. ಬನ್ನಿ, ನಿಮಗೆ ರಾತ್ರಿ ಯಾವ ರೀತಿ ಕಾಣಿಸುತ್ತೀರಿ ಅಂತ ತೋರಿಸ್ತೀನಿ ಒಂದು ರೌಂಡು. ನೋಡಿ, ಏನಿಲ್ಲ ಸುತ್ತ. ಈ ದೇವಸ್ಥಾನದಲ್ಲೂ ಅಷ್ಟೇ ಒಂದು ಲೈಟ್ ಇಲ್ಲ. ಇಲ್ಲಿ ಪೂರ್ತಿ ಕತ್ಲೆ. ಹಾಗೆ ಸ್ನೇಹಿತರೆ, ನಾನು ಆವಾಗಲೇ ಹೇಳಿದೆ, ಏನು ಟೆಂಟ್ನ ನಾನು ಹಾಕ್ಬೇಕಾ ಬೇಡವಾ ಅಂತ ಹೇಳಿದ್ದೆ. ಟೆಂಟೂ ಹಾಕಾಯಿತು. ಹೊರಗಡೆ ಹಾಕೋಣ ಅಂತ ನೋಡಿದೆ, ಬಟ್ ಅಲ್ಲೇನಾಗ್ತು ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಗಾಳಿ ಇದೆ. ಒಂದು ಗಾಳಿ ಮತ್ತು ಮಳೆ ಬರೋ ಥರನೂ ಇದೆ. ಸುಮ್ಮನೆ ಯಾಕೆ ರಿಸ್ಕು ಅಂತ ಹೇಳ್ಬಿಟ್ಟು ನಾನು ಹೇಳೋದು ತೋರಿಸಿದ್ನಲ್ಲ ಜಾಗ, ಆ ಜಾಗದಲ್ಲೇ ಟೆಂಟ್ ಹಾಕ್ಕೊಂಡು ಒಳಗಡೆ. ಇಲ್ಲಿ ಟೆಂಟ್ ಹಾಕೋಕ್ಕೆ ಕಾರಣ ಏನಂತ ಹೇಳಿದ್ರೆ, ಟೆಂಟ್ ಹಾಕ್ತಾ ಇರಲಿಲ್ಲ, ಹಂಗೆ ಮಲ್ಕೋತಾ ಇದ್ವಿ.
ಇಲ್ಲಿ ಕಪ್ಪಿರುವೆಗಳ ಕಾಟ, ನಿದ್ದೆ ಮಾಡೋಕ್ಕಾಗಲ್ಲ. ನಿನ್ನೆ ರಾತ್ರಿನೂ ಕೂಡ ಸರಿಯಾಗಿ ನಿದ್ದೆ ಆಗಿಲ್ಲ. ಸೊ ಮಲ್ಕೊತೀವಿ, ರಾತ್ರಿ ಎಲ್ಲ ಓ ಓ ಅಂತ ನಾಯಿಗಳು ಸೌಂಡ್ ಬೇರೆ ಮುಚ್ಚಿ ಈಗ ಸ್ಟಾರ್ಟ್ ಆಗುತ್ತೆ ಇನ್ನು ಇಲ್ಲಿ ಆಯಿತಾ. ರಾತ್ರಿ ಬೇರೆ ಸರಿಯಾಗಿ ನಿದ್ದೆ ಇಲ್ಲ. ಸರಿ ಆಯ್ತು, ಇವತ್ತಾದ್ರೂ ಚೆನ್ನಾಗಿ ನಿದ್ದೆ ಮಾಡೋಣ ಅಂತ ಹೇಳ್ಬಿಟ್ಟು ಹಾಕೊಂಡಿದ್ದೀವಿ. ಒಳ್ಳೆ ವೆದರು, ಚಳಿ ಆಗ್ತೈತೆ, ಒಳಗಡೆ ಬೆಚ್ಚಗಿದ್ದೀವಿ. ಮಳೆ ಬರುತ್ತೆ. ಬೆಳಗ್ಗೆ ಸಿಕ್ಕಣ ಸ್ನೇಹಿತರೆ. ಗುಡ್ ನೈಟ್. ಮುಂದೆ ಹೆಂಗಪ್ಪ ಈಗ ಮುಂದೆ ಎಲ್ಲೋಗೋದು? ಮುಂದೆ ಏನಿಲ್ಲ, ಸೀದಾ ಬೆಂಗಳೂರಿಗೆ ಹೋಗೋದು. ಆಯಿತಾ ಸ್ನೇಹಿತರೆ, ನಾನು ಅಂದ್ಕೊಂಡಿದ್ದಂಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ತುಂಬ ಚೆನ್ನಾಗಿತ್ತು, ಅದ್ಭುತವಾಗಿತ್ತು ವಾತಾವರಣ ಮಾತ್ರ. ಇವಾಗಲೂ ಕೂಡ ಸಖತ್ತಾಗಿದೆ, ಬಿಟ್ಟು ಹೋಗಿ ಮನಸ್ಪದೆ ಇಲ್ಲ, ಆದರೆ ವಿಧಿಲ್ಲ, ಬರಲೇಬೇಕು. ಹಾಗೆ ಸ್ನೇಹಿತರೆ, ಈ ವಿಡಿಯೋನ ನಿಮ್ಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಅನಿಸಿಕೆ ಅಭಿಪ್ರಾಯಗಳಿತ್ತು ಅಂದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಅದಾದಮೇಲೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.